ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ತನಿಖೆ ಕೈಗೊಂಡಿದ್ದಂತಹ ಕಾಮಾಕ್ಷಿಪಾಳ್ಯ ಪೊಲೀಸರು ಈಗ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಇನ್ನು ಈ ಪ್ರಕರಣದಲ್ಲಿ ಸಾಕ್ಷಿಗಳು ಮಹತ್ವದ ಪಾತ್ರ ವಹಿಸಿವೆ. ಅದರಲ್ಲೂ ಆ 3 ಸಾಕ್ಷಿಗಳು ಈ ಪ್ರಕರಣದಲ್ಲಿ ನೇರವಾದಂತಹ ಒಂದು ಘಟನೆಗಳನ್ನು ವೀಕ್ಷಣೆ ಮಾಡಿದ್ದಾರೆ. ಹಾಗಾದರೆ ಆ ಪ್ರತ್ಯಕ್ಷ ಸಾಕ್ಷಿಗಳು ಯಾವುವು ಅಂತ ನೋಡೋದಾದರೆ, ಜೂನ್ 8ರಂದು ಪಟ್ಟಣಗೆರೆಯ ಶೆಡ್ಡಲ್ಲಿ ನಡೆದಂತಹ ಆ ಘಟನೆ ಏನಿದೆ, ಆ ಘಟನೆಗಳನ್ನು ಕಣ್ಣಾರೆ ನೋಡಿದಂಥ ಆ 3 ವ್ಯಕ್ತಿಗಳು ಈ ಪ್ರಕರಣದ ಪ್ರಮುಖ 3 ಸಾಕ್ಷಿಗಳಾಗಿದ್ದಾರೆ. ಅದರಲ್ಲಿ ಸಾಕ್ಷಿ ನಂಬರ್ 1 ಅಂದರೆ ಈ ಪಟ್ಟಣಗೆರೆಯ ಶೆಡ್ನಲ್ಲಿರುವಂತಹ ಸೆಕ್ಯೂರಿಟಿ ಗಾರ್ಡ್. ಯಾವಾಗ ಯಾರು ರೇಣುಕಾಸ್ವಾಮಿಯನ್ನು ಕರೆದುಕೊಂಡು ಬಂದರು, ಎಷ್ಟು ಗಂಟೆಗೆ ಕರೆದುಕೊಂಡು ಬಂದರು, ಜೊತೆಗೆ ಎಷ್ಟು ಜನ ಆ ಸ್ವಾಮಿ ಜೊತೆ ಇದ್ದರು ಅನ್ನುವಂಥರ ಜೊತೆಗೆ ದರ್ಶನ್ ಯಾವಾಗ ಬಂದರು, ಜೊತೆಗೆ ಇತರ ಆರೋಪಿಗಳು ಯಾವಾಗ ಬಂದರು, ಜೊತೆಗೆ ಯಾವ ಸಂದರ್ಭದಲ್ಲಿ ಬಂದರು, ಎಷ್ಟು ಹೊತ್ತು ಇದ್ದರು, ಜೊತೆಗೆ ಯಾವಾಗ ಇಲ್ಲಿಂದ ವಾಪಸ್ ಹೋದರು ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಆತ ನೋಡಿದ್ದಾನೆ. ಅದೇ ರೀತಿಯಲ್ಲಿ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆತ ಕಂಡಂತಹ ವಿಚಾರಗಳನ್ನು ಪೊಲೀಸರ ಮುಂದೆ ಹೇಳಿದ್ದಾನೆ. ಇದನ್ನು ಹೊರತುಪಡಿಸಿ ನೇರ ಸಾಕ್ಷಿಗಳಾದಂತಹ 2 ಹಾಗೂ 3 ಯಾವುದು ಅಂದರೆ ಇದೇ ಶೆಡ್ನಲ್ಲಿ ಇರುವಂತಹ ಕೆಲಸಗಾರರು. ಅಂದರೆ ಯಾವ ಸಂದರ್ಭದಲ್ಲಿ ರೇಣುಕಾಸ್ವಾಮಿಯನ್ನು ಕರೆದುಕೊಂಡು ಬರಲಾಯಿತು, ಆ ರೇಣುಕಾಸ್ವಾಮಿಯ ಸ್ಥಿತಿ ಹೇಗಿತ್ತು, ಜೊತೆಗೆ ಹಲ್ಲೆ ಮಾಡಿದಂತಹ ಸಂದರ್ಭಗಳಾಗಿರ್ಬೋದು, ಜೊತೆಗೆ ಘಟನೆಯ ವೇಳೆ ಅಂದರೆ ರೇಣುಕಾಸ್ವಾಮಿಯ ಮುಂದೆ ಪವಿತ್ರ ಗೌಡ ಬಂದಂತಹ ಬಳಿಕವಾಗಿ ಆಕೆ ಏನು ಮಾಡಿದ್ರು, ದರ್ಶನ್ ಅವರು ಏನು ಮಾಡಿದ್ರು, ಜೊತೆಗೆ ವಿನಯ್ ಅವರು ಏನು ಮಾಡಿದ್ರು, ಜೊತೆಗೆ ಇತರ ಆರೋಪಿಗಳು ಅಲ್ಲಿ ನಡೆಸಿದಂಥ ಹಲ್ಲೆಗಳು ಎಲ್ಲವೂ ಕೂಡವನ್ನು ಆ ಸಾಕ್ಷಿಗಳು ಆ 2-3 ಏನಿಲ್ಲಿದ್ದರು ಕೆಲಸಗಾರರು ಎಲ್ಲರೂ ಆ ಇಬ್ಬರು ಕೂಡ ಇಲ್ಲಿ ನೋಡಿರುವಂಥದ್ದು. ಇದನ್ನು ಕೂಡ ಈಗಾಗಲೇ ಪೊಲೀಸರು ಸಾಕ್ಷಿಯಾಗಿ ಪರಿಗಣಿಸಿದ್ದಾರೆ. ಅದು ಕೂಡ ಪ್ರತ್ಯಕ್ಷ ಸಾಕ್ಷಿಯಾಗಿ ಎಲ್ಲ ಮಾಹಿತಿಗಳನ್ನು ಪಡೆದುಕೊಂಡು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಇನ್ನು ಇದನ್ನು ಹೊರತಾಗಿ ಕೂಡ ಪ್ರಕರಣದಲ್ಲಿ ಮತ್ತೊಂದು ಬಲವಾದ ಸಾಕ್ಷಿ ಅಂದರೆ ರೇಣುಕಾಸ್ವಾಮಿ ಮೃತಪಟ್ಟಂತಹ ಬಳಿಕವಾಗಿ ಮಾಡಿದಂತಹ ಮರಣೋತ್ತರ ಪರೀಕ್ಷೆ, ಆ ಪರೀಕ್ಷೆ ನೀಡಿದಂತಹ ವರದಿಯನ್ನು ನೀಡಿದಂತಹ ವೈದ್ಯರನ್ನು ಕೂಡ ಈಗ ಸಾಕ್ಷಿಯನ್ನಾಗಿ ಮಾಡಿಕೊಂಡಿದ್ದಾರೆ. ಇನ್ನು ಆ ವರದಿಯಲ್ಲಿ ಏನಿದೆ ಅಂಥದ್ದನ್ನು ನೋಡೋದಾದರೆ ಕೂಡ ಅಲ್ಲೆಯಿಂದಲೇ ರೇಣುಕಾಸ್ವಾಮಿ ಹತ್ಯೆಯಾಗಿದ್ದಾನೆ ಅನ್ನುವಂಥದ್ದನ್ನು ಉಲ್ಲೇಖ ಮಾಡಿರುವಂಥದ್ದು. ಪ್ರಮುಖವಾಗಿ ಈ ಘಟನೆಯ ಬಳಿಕವಾಗಿ ಅಂದರೆ ಜೂನ್ 8ರಲ್ಲಿ ನಡೆದಂತಹ ರೇಣುಕಾಸ್ವಾಮಿಯ ಏನೊಂದು ಹತ್ಯೆ ಆಗಿತ್ತು, ಆ ಹತ್ಯೆಯ ಸಂದರ್ಭದಲ್ಲಿ ಆತನ ಮೇಲಾಗಿರುವಂತಹ ಹಲ್ಲೆಗಳಿಂದ ಯಾವ ಪರಿಣಾಮವಾಗಿ ಆತನ ದೇಹದ ಮೇಲೆ ರಿಯಾಕ್ಟ್ ಆಗಿತ್ತು ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ವೈದ್ಯರು ಉಲ್ಲೇಖ ಮಾಡಿರುವಂಥದ್ದು. ರೇಣುಕಾಸ್ವಾಮಿಯ ದೇಹದ 16 ಭಾಗಗಳಲ್ಲಿ ಹಲ್ಲೆ ಆಗಿದೆ. 2ರಿಂದ 3 ಕಡೆ ಮೂಳೆ ಮುರಿತವಾಗಿದೆ. ಜೊತೆಗೆ ಆತನ ದೇಹದ ಕೆಲ ಭಾಗಗಳಲ್ಲಿ ರಕ್ತಗಳು ಹೆಪ್ಪುಗಟ್ಟಿವೆ ಅನ್ನುವಂಥದ್ದನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ಇದಕ್ಕೂ ಮೇಲಾಗಿ ರೇಣುಕಾಸ್ವಾಮಿಯನ್ನು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡುವಂಥದ್ದು, ಜೊತೆಗೆ ಜಿಗಿದು ರೇಣುಕಾಸ್ವಾಮಿಯ ಎದೆಗೆ ಒದ್ದ ಪರಿಣಾಮವಾಗಿ ಶ್ವಾಸಕೋಶದ ಬಳಿ ಇರುವಂತಹ ಮೂಳೆ ಕೂಡ ಮುರಿದಿರುವುದನ್ನು ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ರೇಣುಕಾಸ್ವಾಮಿ ಯಾವ ಸಂದರ್ಭದಲ್ಲಿ ಮೃತಪಟ್ಟ ಅನ್ನುವಂಥದ್ದನ್ನು ಕೂಡ ಉಲ್ಲೇಖ ಮಾಡಿರುವಂಥದ್ದು. ಅಂದರೆ ಜೂನ್ 8ರಂದು ಯಾವಾಗ ರೇಣುಕಾಸ್ವಾಮಿಯನ್ನು ಕರೆದುಕೊಂಡು ಬರ್ತಾರೆ, ಅದಾದ ಬಳಿಕವಾಗಿ ನಿರಂತರವಾಗಿ ಹಲ್ಲೆಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಂದರೆ ಸರಿಸುಮಾರು ಜೂನ್ 8ರ ಸಂಜೆ 6:30ರಿಂದ 7:30ರ ಸುಮಾರಿಗೆ ಆತನನ್ನು ಕೊಲೆ ಮಾಡಲಾಗಿದೆ ಅನ್ನುವಂಥದ್ದನ್ನು ಕೂಡ ವೈದ್ಯರು ಉಲ್ಲೇಖವನ್ನು ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ 4 ಸಾಕ್ಷಿಗಳೇನಿವೆ ಪ್ರಮುಖವಾಗಿದೆ. 3 ಪ್ರತ್ಯಕ್ಷ ಸಾಕ್ಷಿಗಳು ಅಂದರೆ ಸೆಕ್ಯೂರಿಟಿ ಗಾರ್ಡ್ ಆಗಿರ್ಬೋದು, ಜೊತೆಗೆ ಶೆಡ್ನಲ್ಲಿ ಇರುವಂಥ ಆ 2 ಕೆಲಸಗಾರರಾಗಿರ್ಬೋದು, ಇವರು ನೀಡಿರುವಂತಹ ಮಾಹಿತಿಗಳೇನಿವೆ, ಅವರು ಕಂಡಂತಹ ದೃಶ್ಯಗಳೇನಿವೆ, ಇವೆಲ್ಲವೂ ಕೂಡ ಪ್ರತ್ಯಕ್ಷ ಸಾಕ್ಷಿಗಳಾಗಿವೆ. ಜೊತೆಗೆ ವೈದ್ಯರು ನೀಡಿರುವಂತಹ ವರದಿ ಏನಿದೆ, ಆ ವರದಿ ಕೂಡ ಘಟನೆಯ ಸತ್ಯ ಏನಾಗಿತ್ತು ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಇರುವಂತಹ 3 ಪ್ರತ್ಯಕ್ಷ ಆಗಿರ್ಬೋದು, ಜೊತೆಗೆ ಒಂದು ವೈದ್ಯಕೀಯ ವರದಿ ಆಗಿರ್ಬೋದು, ಈ 4 ಕೂಡ ಪ್ರಕರಣದ ಪ್ರಮುಖ ಸಾಕ್ಷಿಗಳಾಗಿ ಪರಿಗಣನೆ ಮಾಡಲಾಗಿದೆ. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಜಗದೀಶ್, TV9 ಬೆಂಗಳೂರು.